ಹಲೋ ಮೈ ಡಿಯರ್ ಕುಚುಕೂಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈನ್ ಟೈಮ್ ಚಾನಲ್. ಸೊ 90s ಕಿಡ್ಸ್ ಆಗಿರೋಂಥ ನಾವು ಒಂದಿನಕ್ಕೆ ಒಂದ್ಸರಿನಾದರೂ ತಿಂತಿದ್ದ ಸ್ವೀಟೇ ಹಾಲ್ಕೋವಾ. ಅದನ್ನು ನಾವು ಮನೇಲೇ ಈಸಿಯಾಗಿ ಮೂರೇ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ಮಾಡ್ಬೋದು. ಸ್ವಲ್ಪನೂ ಆ ಟೆಕ್ಸ್ಚರ್ ಮಿಸ್ ಆಗ್ದಲೆ, ಟೇಸ್ಟ್ ಮಿಸ್ ಆಗ್ದಲೆ ಹಾಗೆ ಈಸಿಯಾಗಿ ಮಾಡ್ಬೋದು. ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಬನ್ನಿ. ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಯ್, ನಾನು ನಿಮ್ಮ ವಾಣಿ, ನನ್ನ ಕಿಚನ್ಗೆ ಸ್ವಾಗತ. ನೋಡಿ, ಈಗ ಇದೇ ಅಳತೆ ಕಪ್ಪು, ಈ ಅಳತೆ ಕಪ್ಪಲ್ಲೇ ನಾನು ಹೇಳೋವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ನೀವು ತೊಗೊಬೇಕು. ಸೊ ಇದರಲ್ಲಿ 1 ಕಪ್ಪಷ್ಟು ನಾನಿಲ್ಲಿ ಕಡಲೆ ತೊಗೊತಾ ಇದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಸಕ್ಕರೆ ತೊಗೊತಾ ಇದ್ದೀನಿ. ಸ್ವೀಟ್ ಸ್ವಲ್ಪ ಇಷ್ಟಪಡ್ದಿರೋರು 3/4 ಕಪ್ ತೊಗೊಬೋದು. ಈಗ 2 ಏಲಕ್ಕಾಯಿ ಹಾಕ್ಕೊಂಡು ಈ 3 ಪೌಡ್ರ್ ಮಾಡ್ಕೊಂಬರಬೇಕು. ನಾವು ಫೈನ್ ಪೌಡ್ರ್ ಮಾಡ್ಕೊಂಬನ್ನಿ. ನೋಡಿ, ಈ ರೀತಿ. ಆ್ಯಕ್ಚುಲಿ ಇದನ್ನು ನಾವು ಹಾಗೆ ಕೂಡ ತಿನ್ಬೋದು, ತುಂಬ ಟೇಸ್ಟಾಗಿರುತ್ತೆ. ಸೊ ನೋಡಿ, ಇಷ್ಟು ಫೈನ್ ಪೌಡರ್ ಇರಬೇಕು, ಆವಾಗಲೇ ಸ್ವೀಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಅಷ್ಟೇ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಒಂದು ಕಡಾಯಲ್ಲಿ ನಾವು ತೊಗೊಂಡಿದ್ವಲ್ಲ, ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪನ ಫುಲ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಕಾಯಿಸ್ಕೊಂಡು ಆಫ್ ಮಾಡಿಬಿಡಿ ಸ್ಟವ್ನ. ಅದಾದ ನಂತರ ನಾವು ಈ ತುಪ್ಪಕ್ಕೆ ಹರಿದಿಟ್ಕೊಂಡಿರೋಂಥದ್ದನ್ನ ಹಾಕ್ಕೊಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇನ್ ಕೇಸು ಈ ಸ್ಟೇಜಲ್ಲಿ ಏನಾದರೂ ನೀವು ಜಾಸ್ತಿ ತುಪ್ಪ ಬಳಸ್ಬಿಟ್ರಿ ಅಂತ ನಿಮ್ಗೆ ಅನಿಸಿದ್ರೆ ಏನು ತೊಂದರೆ ಇಲ್ಲ. ಸೊ ಇನ್ನೂ ಸ್ವಲ್ಪ ಕಡಲೆನ ನೀವು ರುಬ್ಕೊಂಬಂದ್ಬಿಟ್ಟು ಹಾಕೊಬೋದು ಅಷ್ಟೇ. ಇದಾದ ನಂತರ ನಾನು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ, ಬಿಕಾಸ್ ನಮಗೆ ಕರೆಕ್ಟಾಗಿ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಸೊ ಹಾಗಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಸೊ ಇದನ್ನು, ಈ ಸ್ವೀಟ್ನ ಮೈದಾ ಇಟ್ಕೊಂಡು ಕೂಡ ಮಾಡ್ತಾರೆ, ಬಟ್ ಮೈದಾ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಿಲ್ಲ. ಬಟ್ ಸ್ಟಿಲ್ ಅದನ್ನು ನಾನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಈ ರೀತಿ ಮಿಕ್ಸ್ ಆದ ನಂತರ ಒಂದು ಪ್ಲೇಟಲ್ಲಿ ನಾನು ಆಲ್ರೆಡಿ ಗೀ ಸರ್ವ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಿಮ್ಮ ಹತ್ರ ಮೌಲ್ಡಿಂಗ್ ಬಾಕ್ಸ್ ಇದ್ದರೆ ಇನ್ನೂ ಒಳ್ಳೆಯದು, ಬಟರ್ ಶೀಟ್ ಹಾಕಿದರೆ ಇನ್ನೂ ಒಳ್ಳೆಯದು. ನಾವು ಬೇಕಾದರೆ ಗೀ ಯೂಸ್ ಮಾಡೋಂಥ ಅವಶ್ಯಕತೆಯೇ ಇರೋದಿಲ್ಲ. ಸೊ ನೋಡಿ, ಇದನ್ನು ನಾವು ಚೆನ್ನಾಗಿ ಪ್ರೆಸ್ ಮಾಡಬೇಕು. ಕೈಯಲ್ಲಿ ಸ್ವಲ್ಪನೂ ತ್ಯಾವ ಇಲ್ದಂಗೆ ನೋಡ್ಕೊಳ್ಳಿ, ಅಂದರೆ ಕೈ ವೆಟ್ಟಾಗಿರಬಾರ್ದು, ಫುಲ್ ಡ್ರೈಯಲ್ಲಿರಬೇಕು. ಸೊ ಈ ಥರ ಪ್ರೆಸ್ ಮಾಡಾದ ನಂತರ ನಾನೊಂದು 10 to 15 ಮಿನಿಟ್ಸ್ ಬಿಟ್ಟಿದ ತಕ್ಷಣವೇ ಕಟ್ ಮಾಡ್ಕೊತೀನಿ. ಈ ರೀತಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನಲ್ಲಿ ನೀವು ಕಟ್ ಮಾಡ್ಕೊಬೋದು. ನಾನು ಯಾಕೆ 10 to 15 ಮಿನಿಟ್ಸಲ್ಲೇ ಕಟ್ ಮಾಡ್ಕೊತೀನಿ ಅಂತ ಹೇಳಿದ್ರೆ, ತುಂಬ ಅಂದರೆ ಈಕ್ವಲ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ. ಸೊ ಇದನ್ನು ರೆಫ್ರಿಜಿರೇಟ್ರಲ್ಲಿ ಒಂದು 1 hour ಇಟ್ರಿ. ಆಚೆ ಅಂತ ಹೇಳಿದ್ರೆ ಒಂದು 2 hours ಹಾಗೆ ಸೆಟ್ ಆಗಕ್ಕೆ ಬಿಡಿ. ನೋಡಿ, ನಾನು ರೆಫ್ರಿಜರಲ್ಲಿ ಇಟ್ಬಿಟ್ಟು ತೊಗೊಂಬಂದಿನಿ ಒಂದು 30 ಮಿನಿಟ್ಸು. ಈಗಲೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸೊ ಇದನ್ನು ನಾವು ಒಂದು 1 hour ಬಿಟ್ಬಿಟ್ಟು ಸ್ಟೋರೇಜ್ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಬೋದು ಅಷ್ಟೇ. ನಾವು ಇಷ್ಟಪಟ್ಟು ತಿಂದಂಥ ಸ್ವೀಟು ರೆಡಿಯಾಗಿದೆ. ಸೊ ಇದನ್ನು ನಾನು ಸ್ಟೋರ್ ಮಾಡಿ ಅಟ್ಲೀಸ್ಟ್ ಒಂದು ವಾರದವರೆಗೂ ನೀವು ತಿನ್ಬೋದು, ಏನು ತೊಂದರೆ ಇಲ್ಲ. ಸೊ ಈಗ ನೋಡಿ, ಒಂದು 2 hours ಆದಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ವಲ್ಪನೂ ಆ ಟೆಕ್ಸ್ಚರ್ ಮಿಸ್ ಆಗಿಲ್ಲ, ಆ ಟೇಸ್ಟ್ ಕೂಡ ಮಿಸ್ ಆಗಿಲ್ಲ, ಹಾಗೆ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಬಾಯ್.